ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಮಹಾಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ವಿನಂತಿ ಹಾಗೆ ಸಾವಿತ್ರಿ ಅವರು ಭದ್ರ ಕೋಣೆಗೆ ವಿನಂತಿನ ಮಲಗಿಸಿರೋದನ್ನು ನೆನಪು ಮಾಡಿಕೊಂಡು ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ತಾರೆ. ಆಗ ಭದ್ರವರು ಕೋಣೆಯಲ್ಲಿ ಮಲಗಿರ್ತಾರೆ. ಹೋಗಿ ವಿನಂತಿಯವರು ಡೋರ್ನ ಬಡಿದ್ಬಿಟ್ಟು ಬಾಗಿಲನ್ನ ಓಪನ್ ಮಾಡಿಸ್ತಾರೆ. ಆಗ ಭದ್ರವ್ರು ಹೇಳ್ತಾರೆ, ಯಾಕೆ ಇಷ್ಟೊತ್ತಲ್ಲಿ ಬಂದಿದೆಯಾ ಅಂತ ಭದ್ರವ್ರು ಕೇಳಿದಾಗ, ಹ್ಯಾಪಿ ಬರ್ತ್ಡೇ ಮಮ್ಮ ಅಂತ ವಿನಂತಿಯವ್ರು ಹೇಳ್ತಾರೆ. ಅದನ್ನು ಇವಾಗ ಹೇಳಕ್ಕೆ ಬರಬೇಕೇ, ಬೆಳಿಗ್ಗೆ ಹೇಳಿದರೆ ಆಗಲ್ವೇ ಅಂತ ಭದ್ರವ್ರು ಕೇಳ್ತಾರೆ. ಏನು ಭದ್ರಮ್ಮಮ್ಮ, ಎಲ್ಲರಿಗಿಂತ ಮೊದಲು ನಾನೇ ನಿಮಗೆ ವಿಶ್ ಮಾಡಿಬಿಟ್ಟು ಕೇಕ್ ಕಟ್ ಮಾಡಿಸೋಣ ಅಂತ ಕೇಕ್ ತೊಗೊಂಬಂದ್ರೆ ನೀನು ನೋಡ್ರಿ ಈ ಥರ ಹೇಳ್ತಾ ಇದೀಯ ಅಂತ ವಿನಂತಿಯವ್ರು ಹೇಳ್ತಾರೆ. ಇದೆಲ್ಲ ಒತ್ತಾರಕ್ಕೆ ಮಾಡಿದ್ರೆ ಆಗಲ್ವೇ, ಆಟಕ್ಕೂ ನಾನು ಕೇಕ್ ಕಟ್ ಮಾಡೋದಕ್ಕೆ ನಾನೇನು ಸಣ್ಣ ಹೈದಾನೆ ಅಂತ ಹೇಳ್ತಾರೆ ಭದ್ರ ಅವರು. ನೋಡು, ವಯಸ್ಸಿಗೆ ಬಂದಿರೋ ಹುಡುಗಿ ಒಬ್ಬ ಗಂಡು ಹುಡುಗ ಇರಬೇಕಾದ್ರೆ ರೂಮಿಗೆ ಬರಬಾರ್ದು, ಹೋಗು ಇಲ್ಲಿಂದ ಅಂತ ಹೇಳ್ತಾರೆ ಭದ್ರ ಅವರು. ಅದು ಇಷ್ಟೊತ್ತಲ್ಲಿ ಬಂದರೆ ತಪ್ಪಾಗುತ್ತೆ, ಹೋಗು ಅಂತ ಹೇಳ್ತಾರೆ ಭದ್ರ ಅವರು. ವಿಶ್ ಮಾಡಿದೆ ಅಲ್ವಾ, ಕೇಕ್ ಬೆಳಿಗ್ಗೆ ಕಟ್ ಮಾಡ್ತೀನಿ ಹೋಗು ಅಂತ ಹೇಳ್ತಾರೆ. ಶಾನೆ ಆಸೆಯಿಂದ ತಂದಿದ್ದೀನಿ ಭದ್ರಮ್ಮಮ್ಮ, ನೀನು ಕೇಕ್ ಕಟ್ ಮಾಡು, ನೀನು ಕಟ್ ಮಾಡಿಲ್ಲ ಅಂದ್ರೆ ನನಗೆ ಶಾನೆ ನೋವು ಆಯ್ತದೆ ಅಂತ ವಿನಂತಿಯವ್ರು ಹೇಳ್ತಾರೆ. ಸರಿ, ಅದೇನೋ ತಂದಿದೀಯಾ, ಕಟ್ ಮಾಡಿಸ್ಬಿಟ್ಟು ಹೊಂಟ್ಬಿಡು ಅಂತ ಹೇಳ್ತಾರೆ ಭದ್ರ ಅವರು. ಸಾವಿತ್ರಿ ಅವರಿಗೂ ಗೊತ್ತಾಗ್ದಾಗೆ ಬಾಗ್ಲ ಹತ್ರ ಬಂದು ಕದ್ದು ನೋಡ್ತಾ ಇರ್ತಾರೆ. ಭದ್ರವರು ಮತ್ತೆ ಬರೋ ಔಷಧಿ ಹಾಕಿರೋ ಕೇಕನ್ನು ಕಟ್ ಮಾಡ್ತಾರೆ. ಅದು ಭದ್ರವರು ವಿನಂತಿಗೆ ತಿನ್ಸಕ್ಕೆ ಹೋದಾಗ, ನಿನ್ನ ಬರ್ಡೇ ಇದೆ ನೀನು ತಿನ್ನು ಮಮ್ಮ ಅಂತ ಹೇಳಿ ರಿಟರ್ನ್ ಭದ್ರನಿಗೆ ಕೇಕ್ನ ತಿನ್ನಿಸ್ತಾರೆ ವಿನಂತಿಯವರು. ಭದ್ರವರು ವಿನಂತಿಗೆ ಕೇಕ್ ತಿನ್ಸೋಕ್ಕೆ ಹೋದಾಗ ವಿನಂತಿಯವರು ಹೇಳ್ತಾರೆ, ನಾನೇ ತಿಂತೀನಿ ಅಂತ ಕೈಯಲ್ಲಿ ತೊಗೊಂಡು ಆಮೇಲೆ ತನ್ನ ತಾಯಿ ಇಂಜೆಕ್ಷನ್ ಹಾಕಿರೋದನ್ನ ನೆನಪು ಮಾಡ್ಕೊಂಡು ತಿಂದೇ ಹೋಗ್ಬಿಡ್ತಾರೆ. ನನಗೋಸ್ಕರ ಇಷ್ಟೆಲ್ಲ ಮಾಡಿಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಭದ್ರ ಅವರು. ನೀನೀಗ ಇಲ್ಲಿಂದ ಹೊಂಡು ಅಂತ ಹೇಳ್ತಾರೆ. ವಿನಂತಿಯವ್ರು ಹೇಳ್ತಾರೆ, ಏನು ಭದ್ರಮ್ಮಮ್ಮ, ಯಾವಾಗಲೂ ನನ್ನ ಕಳ್ಸೋದ್ರಲ್ಲೇ ಇರ್ತೀರ, ಇವತ್ತಾದರೂ ಒಂದೆರಡು ಮಾತು ಮಾತಾಡಬಾರ್ದೆ ಅಂತ ಹೇಳ್ತಾರೆ ವಿನಂತಿಯವರು. ವಿನಂತಿ, ಒತ್ತಾರಿಕೆ ಅಟ್ಟಿಯವ್ರ ಮುಂದೆ 5 ನಿಮಿಷ ಅಲ್ಲ, ಎಷ್ಟೊತ್ತು ಬೇಕಾದ್ರೂ ಕುತ್ಕೊಂಡು ಮಾತಾಡ್ತೀನಿ, ಹೋಯ್ತೀಯಾ ಅಂತ ಭದ್ರವ್ರು ಹೇಳ್ತಾರೆ. ಯಾರಾದ್ರೂ ಇಷ್ಟೊತ್ತಲ್ಲಿ ನೀನು ನನ್ನ ರೂಮಲ್ಲಿ ಇರೋದು ನೋಡಿದ್ರೆ ಏನು ಅನ್ಕೊಂತ ಹೇಳು ಅಂತ ಭದ್ರವ್ರು ಹೇಳ್ತಾರೆ. ಯಾಕೆ ತಿಳ್ಕೊತಾರ ಮಮ್ಮ, ನಾನೇನು ಹೊರಗೆ ನೋಳೆ, ನನ್ನ ಮಾಮೂನ್ ರೂಮಿಗೆ ನಾನು ಬರೋದು ತಪ್ಪೆ. ವಿನಂತಿ, ನೀನು ಇನ್ನೂ ಚಿಕ್ಕೋಳಲ್ಲ, ಎಷ್ಟೊತ್ತಂದ್ರೆ ಅಷ್ಟೊತ್ತಿಗೆ ಬಂದು ಇಲ್ಲಿರೋದಿಕ್ಕೆ, ಅದಕ್ಕೆ ಹೇಳ್ತಾ ಇದ್ದೀನಿ, ನೀನು ಸುಮ್ಕೆ ಹೋಗು ಅಂತ ಹೇಳ್ತಾರೆ ಭದ್ರ ಅವರು. ನಿನ್ಗೆ ಹೇಳ್ತಾ ಇರೋದು ಹೋಗು ಅಂದೆ ಅಂತ ಹೇಳ್ತಾರೆ ಭದ್ರ ಅವರು. ಭದ್ರಮ್ಮಮ್ಮ, ವಿದ್ಯನ್ ಬಗ್ಗೆ ಮಾತಾಡ್ಬೇಕಾಗಿತ್ತು ನಿಂತವ ಅಂತ ಹೇಳ್ತಾರೆ ವಿನಂತಿ ಅವರು. ಅವನ ಬಗ್ಗೆ ನೀನೇನು ಹೇಳಿ ಅಂತ ಹೇಳ್ತಾರೆ ಭದ್ರ ಅವರು. ಭದ್ರಮ್ಮಮ್ಮ, ನೀನು ಅವಳನ್ನ ಎಷ್ಟೊಂದು ಪ್ರೀತಿ ಮಾಡ್ತೀಯ, ಅದು ನೋಡ್ತಾ ಇದ್ರು ಒಂದೊಂದ್ಕಿಂತ ನನಗೆ ಹೊಟ್ಟೆ ಕಿಚ್ಚಾಯ್ತದೆ. ಅವಳು ಅಷ್ಟೇ ನಿನ್ನ ಮೇಲೆ ಪ್ರಾಣನೇ ಮಡಿಕೊಂಡೋಳೆ, ಅದಕ್ಕೆ ಅಲ್ವೇ ನಿನಗೋಸ್ಕರ ಕಾಡೊಳಿಗೆ ಬಂದಿದ್ದು ಅಂತ ಹೇಳ್ತಾರೆ ವಿನಂತಿಯವರು. ದಿಟ್ಟವಾಗ್ಲೂ ಹೇಳ್ಬೇಕಂದ್ರೆ ನೀವಿಬ್ರು ಆದರ್ಶ ದಂಪತಿಗಳು ಮಮ್ಮ ಅಂತ ಹೇಳ್ತಾರೆ ವಿನಂತಿಯವರು. ಅದು ಅವಳ ಮೇಲಿರೋ ಪ್ರೀತಿ ಅಲ್ಲ, ಅದು ಅವಳ ಹೊಟ್ಟೆಲಿರೋ ನನ್ನ ಮಗನ ಮೇಲೆ ಇರೋ ಪ್ರೀತಿ. ಎರಡು ಒಂದೇ ಅಲ್ವಾ ಮಮ್ಮ, ಅವಳಿದ್ರೆ ಅಲ್ವಾ ನಿನ್ ಮಗ ಅಂತ ವಿನಂತಿಯವ್ರು ಹೇಳ್ತಾರೆ. ಆಮೇಲೆ ನೀನ್ ಆಸ್ಪಟ್ಟಂಗೆ ನಿನಗೆ ಹೆಣ್ಮಗುನೇ ಆಗಿ ಅಡ್ಡತ್ತೇನೆ ನಿನ್ನ ಮಗಳಾಗಿ ಹುಟ್ಟು ಬರ್ಬೇಕು ಅಂತ ದೇವ್ರ ಹತ್ರ ಬೇಡ್ಕೋತೀನಿ ಅಂತ ಹೇಳ್ತಾರೆ ವಿನಂತಿಯವರು. ವಿನಂತಿ, ನೀನ್ ಇಲ್ಲಿಂದ ಹೋಗು ಅಂತ ಹೇಳ್ತಾ ಇರ್ಬೇಕಾದ್ರೆ ಭದ್ರವರಿಗೆ ತಲೆ ಸುತ್ತು ಬಂದ್ಬಿಟ್ಟು ಮಲ್ಕೊಂಡ್ಬಿಡ್ತಾರೆ ಅಲ್ಲೇ. ಭದ್ರವರು ತಲೆ ಸುತ್ತಿ ಬಿದ್ದಿರೋದನ್ನ ನೋಡ್ಬಿಟ್ಟು ಸಾವಿತ್ರಿ ಹಾಗೆ ವಿನಂತಿಯವರಿಗೆ ಖುಷಿಯಾಗಿ ಹೋಗುತ್ತೆ. ಹಬ್ಬ, ಪ್ರಜ್ಞೆ ತಪ್ಪೋಗ್ಬಿಟ್ಟವನ್ ಕಣೆ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಸರಿ, ನೀನ್ ಯಾಕೆ ಕೇಕ್ ತಿನ್ಲಿಲ್ವಲ್ಲ, ಅವ್ವ ಇಂಜೆಕ್ಷನ್ ಹಾಕಿದ್ರೆ ಒಂದೇ ಕಡೆ ಇರ್ತದ, ಎಲ್ಲ ಕಡೆ ಇರುತ್ತಲ್ಲ ಅಂತ ವಿನಂತಿಯವ್ರು ಹೇಳ್ತಾರೆ. ಪರವಾಗಿಲ್ಲ ಬಿಡು, ನನ್ನ ಮಗಳಾಗಿದ್ಕೆ ಸಾರ್ಥಕ ಆಯ್ತು ಇವತ್ತು ಅಂತ ಹೇಳ್ತಾರೆ ಸಾವಿತ್ರಿ ಅವರು. ಈ ದಾರಿಯಲ್ಲಿ ಮುಕ್ಕಾಲು ಭಾಗ ಬಂದಿದ್ವಿ, ಇನ್ನೊಂದು ಸ್ವಲ್ಪ ತಲುಪಿಟ್ರೆ ಮುಗೀತು ಅಂತ ಹೇಳ್ತಾರೆ ಸಾವಿತ್ರಿ ಅವರು. ಸರಿ, ಇವನು ಸಂದಾಗಿ ಮಲಿಕೆ ನಿದ್ದೆ ಮಾಡ್ಲಿ, ಇವನ್ನ ನೆಟ್ಟಗೆ ಮಲಸ್ಬಿಟ್ಟು ಹೋಗನ್ ಬಾ ಅಂತ ಹೇಳ್ತಾರೆ ಸಾವಿತ್ರಿ ಅವರು. ಭದ್ರ ಅವರು ಮಲಗಿರ್ಬೇಕಾದ್ರೆ ಬಾಗಿಲು ಹಾಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಆಮೇಲೆ ಬೆಳಿಗ್ಗೆ ಆದಮೇಲೆ ವಿನಂತಿಯವ್ರು ಬರ್ತಾರೆ. ವಿನಂತಿಗೆ ಸಾವಿತ್ರಿ ಅವ್ರು ಹೇಳ್ತಾರೆ, ನೋಡೆ ನಾನು ಹೇಳ್ದಂಗೆ ಮಾಡಬೇಕು, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಅಟ್ಟಿಯವ್ರನ್ನೆಲ್ಲ ಕರ್ಕೊಂಬರ್ತೀನಿ ಆಯಿತಾ. ವಿನಂತಿಯವರ ಕೂದಲೆಲ್ಲ ಕೆದರ್ಬಿಟ್ಟು ಕಳಿಸ್ತಾರೆ. ಈ ಹೂವೆಲ್ಲ ಮಂಚದ ಮೇಲೆ ಹರಡ್ಬಿಡು, ಹೋಗಿ ಅವನ ಪಕ್ಕದಲ್ಲಿ ಮಲ್ಕೊಂಬಿಡು, ಕೈ ಹಿಡ್ಕೊಂಡು ಅಂತ ಹೇಳಿ ಸಾವಿತ್ರಿ ಅವ್ರು ಕಳಿಸ್ಕೊಡ್ತಾರೆ. ಆಗ ವಿನಂತಿಯವರು ಒಳಗಡೆ ಬಂದ್ಬಿಟ್ಟು ಕೈಯಲ್ಲಿ ಹೂವೆಲ್ಲ ಕಿತ್ತಿ ಮಂಚದ ತುಂಬ ಹಾಕಿ ಅವನ ಪಕ್ಕ ಮಲ್ಕೊಂಡ್ಬಿಡ್ತಾರೆ. ಅದನ್ನೆಲ್ಲ ನೆನ್ಪು ಮಾಡ್ಕೊಂಡು ವಿನಂತಿ ಸಾವಿತ್ರಿ ಒಬ್ರಿಗೊಬ್ರು ನಗೋಕ್ಕೆ ಶುರು ಮಾಡ್ತಾರೆ. ಅವ್ವ, ನೀನು ಸರಿಯಾದ ಆಸಾಮಿನ ಹಿಡಿದು ಕಾರ್ಯ ಸಾಧಿಸ್ಬಿಟ್ಟೆ ಕಣವ ಅಂತ ಹೇಳ್ತಾರೆ ವಿನಂತಿಯವರು. ಏನು ತಪ್ಪು ಮಾಡದೇ ಇರೋ ಭದ್ರಮಾಮನ್ನ ಅಪರಾಧಿ ಅಂತ ಎಲ್ರ ಮುಂದೆ ನಿಲ್ಲಿಸಿ ಸಾಕ್ಷಿ ಸಮೇತ ನಿಲ್ಲಿಸ್ಬಿಟ್ಟೆ ಕಣವ ಅಂತ ಹೇಳ್ತಾರೆ. ನೀನೇನು ಕಡಿಮೆ, ನೀನು ನೋಡಿದವರಿಗೆ ನಿನ್ನ ಮೇಲೆ ಒಂದು ಸ್ವಲ್ಪ ಅನುಮಾನ ಬರದೇ ಇರೋ ಹಾಗೆ ನೀನು ನಾಟಕ ಮಾಡಿದೆ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಎಷ್ಟೇ ಆದರೂ ನಿನ್ನ ಮಗಳಲ್ವೇ ಅಂತ ವಿನಂತಿಯವ್ರು ಹೇಳ್ತಾರೆ. ಆದ್ರೂ ಇವತ್ತಿನ ಗಂಟ ಭದ್ರಮಾಮ ನನ್ನ ಮೇಲೆ ಕೆಟ್ಟು ದೃಷ್ಟಿನೇ ಹಾಕಿರ್ಲಿಲ್ಲ, ಅಂತವನ ಮೇಲೆ ಆರೋಪ ಬರೋಂಗಾಯ್ತಲ್ಲ ಅಂತ ಹೇಳ್ತಾರೆ ವಿನಂತಿಯವರು. ನೀನು ಹಿಂಗೆ ಪಾಪ ಅನ್ಕೊಂಡಿದ್ದಿರೆ ಭದ್ರನ್ಗೆ ಎಂಟ್ರಾಗೋ ಆಸೆನ ಮರ್ತು ಬಿಡ್ಬೇಕಾಗುತ್ತೆ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಯಾಕೆ ನಮ್ಮ ಅಣ್ಣ ತೋರಿಸಿರೋ ಯಾವ್ದಾದ್ರು ಹುಡುಗನ ಕಟ್ಕೊಂಡು ಹೋಗ್ಬೇಕಾಗುತ್ತೆ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ನೋಡು, ನಮ್ಮ ಕೆಲಸ ಆಗ್ಬೇಕಂದ್ರೆ ಸರಿ ತಪ್ಪು ನೋಡ್ಕೊಂಡು ಕುಂದ್ರಬಾರ್ದು. ಅವ್ವ, ನೀನು ಅನ್ಕೊಂಡಂಗೆ ಭದ್ರಮಾಮನ್ ಕುಟ್ಟೆ ನನ್ನ ಮದುವೆ ಆಗುತ್ತಲ್ವಾ ಅಂತ ವಿನಂತಿಯವ್ರು ಕೇಳ್ತಾರೆ. ಈಗ ನೀನು ಕುತ್ತಿಗೆಗೆ 3 ಗಂಟೆ ಹಾಕೋದ್ಬಿಟ್ಟು ಅವನಿಗೆ ಬೇರೆ ದಾರಿನೇ ಇಲ್ಲ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ನೀನು ಸುಮ್ಕೇರು, ಅವ್ನ ಕುಟ್ಟೆ ನಿನ್ನನ್ನು ಮದುವೆ ಮಾಡೇ ಮಾಡಿಸ್ತೀನಿ ಅಂತ ಶಪಥ ಹಾಕ್ತಾರೆ ಸಾವಿತ್ರಿ ಅವರು.
ಈ ಕಡೆ ಭದ್ರ ಅವರಿಗೆ ಅಲ್ಲಿ ಏನು ನಡೆದಿದೆ ಅಂತ ಗೊತ್ತಾಗದೆ ಮೌನವಾಗಿ ನಿಂತಿರ್ತಾರೆ. ಇವತ್ತು ಇದಕ್ಕೆಲ್ಲ ಕಾರಣ ನಾನೇ ಆಗ್ಬಿಟ್ಟಲ್ಲ ಅಣ್ತಮ್ಮ, ನಿನಗೆ ಕುಡಿಸ್ಬಿಟ್ಟು ಈ ತಪ್ಪಿಗೆ ನಾನೇ ಕಾರಣ ಆಗ್ಬಿಟ್ಟೆ, ನಾನು ಆ ಥರ ಮಾಡಬಾರ್ದಾಗಿತ್ತು ಅಂತ ಕ್ವಾಟ್ಲೆ ಅವರು ಫೀಲ್ ಮಾಡ್ಕೋತಾರೆ. ನಾನೊಬ್ಬ ಪಾಪಿ, ನನ್ನಿಂದ ಮಣ್ಣು ತಿನ್ನೋ ಕೆಲಸ ಆಗ್ಬಿಡ್ತು, ನಾನು ಪಾಪಿ ಅಂತ ಕೈನ ಜೋರಾಗಿ ಹೊಡ್ಕೊಳಕ್ಕೆ ಶುರು ಮಾಡ್ತಾರೆ ಕ್ವಾಟ್ಲೆ ಅವರು. ಕ್ವಾಟ್ಲೆ, ಮೊದಲೇ ಇಲ್ಲಿ ಏನಾಗೈತೆ ಅಂತ ನನಗೆ ಗೊತ್ತಿಲ್ದೇನೆ ತಲೆ ಕೆಟ್ಟೋಗೈತೆ, ನೀನು ಹಿಂಗ್ ಮಾಡಿದ್ರೆ ಹೆಂಗೆ, ಸುಮ್ಕೆ ಇರ್ಲಾ ಅಂತ ಭದ್ರವ್ರು ಹೇಳ್ತಾರೆ. ಹೆಂಗ್ ಸುಮ್ಕೆ ಇರ್ಲಿ ಅಣ್ತಮ್ಮ, ನೀನ್ ಉಡ್ದಬ್ಬ ಅಂತ ಕುಡಿಸ್ಬಿಟ್ಟು ಅತ್ತಿಗೆ ಮುಂದ್ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆಯಂಗ್ ಮಾಡ್ಬಿಟ್ನಲ್ಲ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಸಂತೋಷಕ್ಕೆ ಅಂತ ಕುಡ್ದಿರೋದು ಇವತ್ತು ಎಂತ ಅನಾಹುತ ಆಗೋಯ್ತು ನೋಡು ಅಣ್ತಮ್ಮ ಅಂತ ಹೇಳ್ತಾರೆ ಕ್ವಾಟ್ಲೆ ಅವರು. ಆದ್ರೆ ನೀನು ಕುಡಿದ ನಿಷೇಧದಲ್ಲಿ ಇಂಥ ಅನಾಹುತ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಣ್ತಮ್ಮ ಅಂತ ಹೇಳ್ತಾರೆ ಕ್ವಾಟ್ಲೆ ಅವರು. ಕ್ವಾಟ್ಲೆ, ಚಿಕ್ಕ ವಯಸ್ಸಿಂದ ನೀನೇ ನನ್ನ ಜೊತೆಗಿದೀಯ, ನನ್ನ ಅರ್ಥ ಮಾಡ್ಕೊಂಡೆ ಹೋದ್ರೆ ಹೇಳ ಅಂತ ಭದ್ರವ್ರು ಹೇಳ್ತಾರೆ. ಸತ್ಯ ಮಾಡಿ ಹೇಳ್ತಾ ಇದ್ದೀನಿ, ಅಲ್ಲಿ ಏನಾಯ್ತು ಅಂತ ನಂಗೆ ಗೊತ್ತಿಲ್ಲ ಕಣ್ಲಾ, ಅದೇ ಕೇಳ್ತಾ ಇದ್ದೀನಿ ಅಣ್ತಮ್ಮ, ಕುಡಿದ ನಶೆಯಲ್ಲಿ ಅತ್ತಿಗೆಮ್ಮಯ್ಯರು ವಿನಂತಿಯರು ಅಂತ ವ್ಯತ್ಯಾಸ ಗೊತ್ತಾಗ್ಲಿಲ್ವಾ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಅಷ್ಟೊಂದು ಟೈಟ್ ಆಗಿದ್ದೆ ನೀನಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ನನಗೂ ಯೋಚನೆ ಮಾಡಿ ಸಾಕಾಗೈತಿ ಕಣ್ಲಾ. ಅಲ್ಲ ಕಣ್ಲ ಕ್ವಾಟ್ಲೆ, ನನ್ಕಿಂತ ಶಾನೆ ಟೈಟಾಗಿ ಬಿದ್ದಿರೋ ನಾನು ನಿನ್ನೆ ರೂಮಿಗೆ ಕಳಿಸ್ಬಿಟ್ಟು ಬಂದಿದ್ದೀನಿ, ಅಂದಮೇಲೆ ಅಲ್ವಾ ಎಡವಟ್ಟಾಗಿರೋದು, ಆದ್ರೂ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಒಸಿ ನನಗೂ ಮಾತಾಡಕ್ ಬಿಡು, ನಾನು ರೂಮಿಗೆ ಬಂದು ಮಲ್ಕೋತಾ ಇದ್ದೆ, ವಿನಂತಿ ಬಂದ್ಬಿಟ್ಟು ಕೇಕ್ ತಗೊಂಬಂದಿದ್ಲು, ಕೇಕ್ ಕಟ್ ಮಾಡು ವಿಶ್ ಮಾಡು ಅಂತ ಹೇಳಿದ್ಲು, ನಾನು ಒತ್ತಾರಿಗೆ ಕೇಕ್ ಕಟ್ ಮಾಡ್ತೀನಿ ಹೋಗು ಅಂದಿದ್ದು, ಆಮೇಲೆ ಕೇಕ್ ಕಟ್ ಮಾಡಿದ್ದು, ಆಮೇಲೆ ಮತ್ತೆ ಅವಳನ್ನ ಹೋಗು ಅಂದಿದ್ದು, ಇದೆಲ್ಲದು ನನಗೆ ಚೆನ್ನಾಗಿ ನೆನಪೈತೆ ಕಣ್ಲಾ. ಆದ್ರೆ ಆಮೇಲೆ ಏನಾಯ್ತು ಅಂತ ನನ್ಗೆ ಗೊತ್ತಾಯ್ತಾ ಇಲ್ಲ ಅಂತ ಭದ್ರವ್ರು ಹೇಳ್ತಾರೆ. ಇಷ್ಟೆಲ್ಲ ಸರಿಯಾಗಿ ಹೇಳ್ತಾ ಇದೆಯಲ್ಲ ಅಣ್ತಮ್ಮ, ಆದ್ರೂ ಈ ತಪ್ಪು ಹೆಂಗ್ ನೋಡೋದೋಯ್ತು ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಕ್ವಾಟ್ಲೆ, ಈ ತರ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಒಂಟಿ ಗಂಡ್ಮಕ್ಳು ಇರೋ ರೂಮ್ಗೆ ಬರಬಾರ್ದು ಅಂತ ಹೇಳುವಿನಿ, ಅಂತವನು ನಾನೇ ಹೋಗಿ ಇಂಥ ಕೆಲಸ ಮಾಡ್ತೀನಾ? ಆದುವೆ ನಾನು ಎಷ್ಟೊಂದು ಕುಡಿದ್ರು ಒಂದ್ ಹೆಣ್ಣಿನ ಜೊತೆ ಈ ತರ ನಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಕಣ್ಲಾ. ಆದ್ರೆ ಇದೇ ಹಾಸಿಗೆ ಮೇಲೆ ನೀನ್ ಕುಟ್ಟೆ ವಿನಂತಿಯವ್ರು ಮಲ್ಗಿರೋದು ನಿನ್ ಕಣ್ಣಾರ ನೋಡಿದೀವಲ್ಲ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಏನ್ ಹೇಳು ಅಂತ ಕೇಳ್ತಾರೆ ಕ್ವಾಟ್ಲೆ ಅವರು. ಅದೇ ಕಣ್ಲಾ, ನನಗೂ ಅರ್ಥ ಆಯ್ತಾ ಇಲ್ಲ, ಎಷ್ಟು ನೆನ್ಪು ಮಾಡ್ಕೊಂಡ್ರು ಅದೊಂದೇ ನೆನಪಿಗೆ ಬರ್ತೈತಿ ಕಣ್ಲ, ಆದ್ರೂ ನಾನು ಇಂಥ ಕೆಲಸ ಮಾಡಿದಂತ ನನಗೆ ನನ್ನ ಮೇಲೆ ಅಸಹ್ಯ ಆಗ್ತೈತಿ ಕಣ್ಲ ಅಂತ ಭದ್ರವ್ರು ಹೇಳ್ತಾರೆ. ಎಲ್ಲ ನಾನ್ ಮಾಡಿದ್ದು ಎಡ್ಬಿಡಂಗಿ ಕೆಲಸ ಅಣ್ತಮ್ಮ, ಹಾಳಾದ ಎಣ್ಣೆ ತಿಂತ ಕೆಲಸ ಮಾಡಿಸ್ಬಿಟ್ಟಿದೆ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಈ ಕಡೆ ಭದ್ರ ರೂಮಲ್ಲಿ ಏನ್ ನಡೀತು ಅನ್ನೋ ಅರಿವಿಲ್ದಲೆ ವಿದ್ಯಾ ಅವರು ತಾನು ಬಿಡಿಸಿರೋ ಅರಳಿ ಚಿತ್ರದಲ್ಲಿ ಭದ್ರವರ ಮುಖ ನೋಡ್ಕೊಂಡು ಖುಷಿ ಪಡ್ತಾ ಇರ್ತಾರೆ. ನಗು ಮುಖದ ರಾಜ್ಕುಮಾರ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕನ್ಸುತ್ತೆ ಅಂತ ದೃಷ್ಟಿನ ತೆಗಿತಾರೆ ವಿದ್ಯಾ ಅವರು. ನೀವ್ ಇದನ್ನ ನೋಡಿದ್ರೆ ಸಾಕು, ನಿಮ್ ಮೇಲೆ ನನ್ಗೆ ಎಷ್ಟು ಪ್ರೀತಿ ಅಂತ ನಿಮಗ್ ಗೊತ್ತಾಗ್ಬಿಡುತ್ತೆ. ಅಷ್ಟರಲ್ಲಿ ಚಂಪಾ ಅವರು ಸೈಲೆಂಟ್ ಆಗಿ ಬಂದು ನಿಂತಿರ್ತಾರೆ. ಆಗ ವಿದ್ಯೆಯವರು ಅರಳಿ ಎಲೆ ನೋಡ್ಕೊಂಡು ಮಾತಾಡ್ಕೊಂಡು ನಿಂತಿರ್ತಾರೆ. ಇದನ್ನ ರಾತ್ರಿನ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಏನ್ ಮಾಡ್ಲಿ ಆಗ್ಲೇ ಇಲ್ಲ, ಅದಕ್ಕೆ ಈಗ್ಲೇ ಕೊಟ್ಟು ವಿಶ್ ಮಾಡ್ತೀನಿ, ನಿಮ್ಗೆ ಶಾನೆ ಇಷ್ಟ ಆಯ್ತದೆ ಅಂತ ಅನ್ಕೊಂಡಿನಿ ಅಂತ ಹೇಳ್ತಾರೆ ವಿದ್ಯೆಯವರು. ಇಲ್ಲಿ ನೀನ್ ನೋಡಿದ್ರೆ ಇಷ್ಟೊಂದು ಖುಷಿಯಾಗಿದ್ದಿ ವಿದ್ಯಕ್ಕ, ಆದ್ರೆ ಅಲ್ಲಿ ದೊಡ್ಡ ಅನಾಹುತಾನೆ ಆಗೋಗದ, ಆ ವಿಚಾರ ನಿನಗೆ ಗೊತ್ತಾದ್ರೆ ಹೆಂಗ್ ತಡ್ಕೊಳ್ತೀಯೋ ಏನೋ, ಅದ್ಯಾವ್ರಿಗೆ ಗೊತ್ತು ಅಂತ ಚಂಪಾ ಅವ್ರು ಮನ್ಸಲ್ಲೇ ಮಾತಾಡ್ಕೋತಾರೆ. ಈ ಕಡೆ ನೋಡಿದ್ರೆ ಶಿವರಾಮೇಗೌಡ್ರನ್ನ ತೋರಿಸ್ತಾರೆ. ಈ ಕಡೆ ನೋಡಿದ್ರೆ ಚಿಕ್ಕೇಗೌಡ್ರು ಹೇಳ್ತಾರೆ, ನೀವ್ ಏನ್ ಹೇಳ್ತಾ ಇದ್ದೀರಪ್ಪ, ಈ ವಿಷಯ ಕೇಳ್ತಾ ಇದ್ರೆ ಆಕಾಶನೇ ಕಳಿಸಿ ನನ್ ತಲೆ ಮೇಲೆ ಬಿದ್ದಂಗ ಆಯ್ತೈತೆ, ಕೇಳಿಸ್ಕೊಂತ ಇರೋ ನಿನಗೆ ಹಿಂಗ ಆಯ್ತೈತೆ ಅಂದ್ಮ್ಯಾಕೆ ಕಣ್ಣಾರೆ ಕಂಡವನು ನಮ್ ಪರಿಸ್ಥಿತಿ ಹೆಂಗಿರ್ಬೇಕು ಅಂತ ಹೇಳ್ತಾರೆ ಶಿವರಾಮೇಗೌಡ್ರು. ಎದೆನೆ ಒಡ್ದೋಗ್ಬಿಟ್ಟೈತ್ ಚಿಕ್ಕಪ್ಪ, ಇಟ್ವಾಗ್ಲಿ ಈ ವಿಚಾರದಲ್ಲಿ ನಾನು ಏನ್ ಹೇಳ್ಬೇಕಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಶಿವರಾಮ ಅಂತ ಹೇಳ್ತಾರೆ ಚಿಕ್ಕೇಗೌಡ್ರು. ನನ್ ಪರಿಸ್ಥಿತಿನೂ ಹಂಗೆ ಆಗ್ಬಿಟ್ಟೈತ್ ಚಿಕ್ಕಪ್ಪ, ಏನ್ ಮಾತಾಡ್ಬೇಕು ಏನ್ ಮಾಡ್ಬೇಕಂತ ಒಂದು ಗೊತ್ತಾನೇ ಆಗ್ತಾ ಇಲ್ಲ, ನನಗೆ ಒಂಥರ ಮಂಕ ಕೌದಂಗ ಆಗ್ಬಿಟ್ಟೈತೆ ಅಂತ ಹೇಳ್ತಾರೆ ಶಿವರಾಮೇಗೌಡ್ರು. ಅಲ್ಲ ಕಣಪ್ಪ, 10 ಊರಿಗೆ ನ್ಯಾಯ ಹೇಳ್ದೋ ನೀನು, 10 ಸಮಸ್ಯೆಗೆ ನ್ಯಾಯ ಕೊಟ್ಟೋನ್ ನೀನು, ಈ ವಿಚಾರದಾಗೆ ನನ್ನನ್ನು ಕೇಳಿದ್ರೆ ನಾನು ಏನ್ ಹೇಳಪ್ಪ ಅಂತ ಹೇಳ್ತಾರೆ ಚಿಕ್ಕೇಗೌಡ್ರು. ಚಿಕ್ಕಪ್ಪ, ತಪ್ಪು ಬೇರೆ ಕಡೆಯಿಂದ ಆಗಿದ್ರೆ ಅಳದು ತೂಗಿ ಒಂದು ತೀರ್ಮಾನ ಹೇಳ್ಬೋದಾಗಿತ್ತು, ಆದ್ರೆ ತಪ್ಪಾಗಿರೋದು ತಕಡಿಲಿ ಅಂದ್ಮೇಲೆ ಒಂದ್ ವೇಳೆ ಅವನಿಗೆ ಮದ್ವೆ ಆಗದೆ ಹೋಗಿದ್ದಿದ್ರೆ ನಿಂತ ಜಾಗದಲ್ಲೇ ತಾಳಿ ಕಟ್ಲಾ ಅಂತ ಹೇಳ್ಬೋದಾಗಿತ್ತು. ಆ ಕಡೆ ಅವನ್ನೇ ನಂಬ್ಕೊಂಡ್ ಬಾಳ್ತಾ ಇರೋ ಹೆಣ್ಣು, ಇನ್ನೊಂದ್ ಕಡೆ ಅವನಿಂದ ಅನ್ಯಾಯ ಆಗಿರೋ ಹೆಣ್ಣು, ಅದು ಅಲ್ದೆ ಅವಳು ನನ್ನ ತಂಗಿ ಮಗಳು. ಈ ವಿಚಾರದಲ್ಲಿ ನಾಲ್ಗೆ ತಪ್ಪಿದ್ರೆ ಅನ್ಯಾಯ ಆಗೋಗುತ್ತೆ, ನಂಬಿಕೆ ಕುಸ್ತೋಗುತ್ತೆ, ಹಿಂಗಿರ್ಬೇಕಾದ್ರೆ ನಾನು ಏನೇ ತೀರ್ಮಾನ ತಗೊಂಡ್ರು ತಪ್ಪಾಗುತ್ತೆ ಅಂತ ಹೇಳ್ತಾರೆ ಶಿವರಾಮೇಗೌಡ್ರು. ನಿನ್ ಪರಿಸ್ಥಿತಿ ಒದ್ದಾಟ ಎಲ್ಲ ನನಗೆ ಅರ್ಥವಾಗುತ್ತೆ ಶಿವರಾಮು, ಆದ್ರೆ ಏನೇ ಧರ್ಮ ಸಂಕಟ ಇದ್ರೂನು ಒಂದ್ ಪರಿಹಾರ ಅಂತ ಇರ್ಲೇಬೇಕಲ್ವಾ? ಸರಿ, ಇವಾಗ ನಾನು ಏನ್ ಮಾಡ್ಬೇಕು ಹೇಳ್ರಪ್ಪ ಅಂತ ಕೇಳ್ತಾರೆ ಚಿಕ್ಕೇಗೌಡ್ರು. ಚಿಕ್ಕಪ್ಪ, ಈ ವಿಚಾರ ತೀರ್ಮಾನ ಮಾಡ್ಬೇಕು ಅಂತ ಬೇರೆಯವ್ರನ್ನ ಕರೆಯೋಣ ಅಂದ್ರೆ ಈ ವಿಚಾರ ಅಟ್ಟಿಯಿಂದ ಆಚೆಗೋಗ್ಬಿಡ್ತದೆ, ಆಡ್ಕೊಳೋರ್ ಬಾಯಿಗೆ ಎಲ್ಲಡಿಕೆ ಕೊಟ್ಟಂಗ ಆಗ್ಬಿಡ್ತದ. ಆಮೇಲೆ ಅದಕ್ಕೆ ನಮ್ಮ ಅಟ್ಟಿ ಹಿರಿಯರಾಗಿ ನೀವೇ ನಮ್ಮ ಅಟ್ಟಿಗೆ ಬಂದು ಇದಕ್ಕೊಂದು ತೀರ್ಮಾನ ಕೊಡ್ಬೇಕು ಅಂತ ಹೇಳ್ತಾರೆ ಶಿವರಾಮೇಗೌಡ್ರು. ಅಣ್ಣ ಹೇಳ್ತಾ ಇರೋದು ಸರಿಯಾಗಿದೆ ಚಿಕ್ಕಪ್ಪ, ಚಿಕ್ಕವರಾಗಿ ನಾವು ಏನಾದ್ರು ತಪ್ಪು ಮಾಡಿದ್ರೆ ಅದನ್ನ ಸರಿ ದಾರಲ್ಲಿ ನಡೆಸೋ ಹಿರೀಕರು ನೀವಿದಿರಿ, ಅದಕ್ಕೆ ಅಟ್ಟಿಗೆ ಬಂದು ಯಾರಿಗೂ ಅನ್ಯಾಯ ಆಗದೆ ಇರೋ ಹಾಗೆ ಏನಾದ್ರೂ ಒಂದು ತೀರ್ಪು ಕೊಡಿ ಅಂತ ಹೇಳ್ತಾರೆ ಗೋವಿಂದ ಅವರು. ನೀವ್ ಹೇಳೋದು ಸರಿ ಇದೆ, ಈ ವಿಚಾರ ನಮ್ಮೊಳಗೆ ತೀರ್ಮಾನ ಆಗೋದು ಒಳ್ಳೇದು, ಏನ್ ತಾನೇ ಮಾತಾಡೋದು ಹೇಳು ಅಂತ ಹೇಳ್ತಾರೆ ಚಿಕ್ಕೇಗೌಡ್ರು. ಚಿಕ್ಕಪ್ಪ, ನಾವ್ ಮಕ್ಕಳು ಅವ್ರ ಮೊಮ್ಮಕ್ಕಳು ಅನ್ನೋದು ಮರ್ತು
ನ್ಯಾಯಸ್ಥಾನದಲ್ಲಿ ನಿಂತ್ಕೊಂಡು ಯಾರಿಗೂ ಅನ್ಯಾಯ ಆಗದೆ ಇರೋ ರೀತಿಲಿ ನೀವು ತೀರ್ಪು ಕೊಡಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಸರಿ ಮಗ, ನೀನು ಹಿಂಗೆ ಹೇಳ್ತಾ ಇರ್ಬೇಕಾದ್ರೆ ಯಾರಿಗೂ ಅನ್ಯಾಯ ಆಗದೆ ಇರೋಂಗೆ ಏನಾದರೂ ಒಂದು ತೀರ್ಮಾನ ಮಾಡೋಣ ಅಂತ ಹೇಳ್ತಾರೆ ಚಿಕ್ಕೇಗೌಡರು. ಗೌಡ್ರೆ, ಈಗಲೇ ಶಾನೆ ತಡ ಆಗೋಗಿದೆ, ಈಗಲೇ ಬಂದೆ ನೋಡಿ ಅಂತ ಗಿಫ್ಟ್ನ ತಗೊಂಡು ಹೊರಡ್ಬೇಕಾದ್ರೆ ಎದುರು ಚಂಪಾ ಬರ್ತಾರೆ. ಚಂಪಾ, ನೀನ್ ಯಾವಾಗ ಬಂದೆ ಅಂತ ವಿದ್ಯವ್ರು ಕೇಳಿದಾಗ ಚಂಪಾ ಅವ್ರು ಹೇಳ್ತಾರೆ, ಈಗ ತಾನೇ ಬಂದೆ ವಿದ್ಯಕ್ಕ ಅಂತ ಹೇಳ್ತಾರೆ. ಚಂಪಾ, ಗೌಡ್ರ ಬರ್ತ್ಡೇಗೆ ಏನ್ ಕೊಟ್ಟಿ ಸ್ಪೆಷಲ್ ಆಗಿ ಉಡುಗೊರೆ ಅಂತ ಕೇಳ್ದಲ್ಲ, ಈಗ ತೋರಿಸ್ತೀನಿ ನೋಡು ಅಂತ ವಿದ್ಯವ್ರು ತೋರಿಸ್ತಾರೆ. ನನ್ ಮುಖ ಏನ್ ನೋಡಿ ಚಂಪಾ, ಕಷ್ಟಪಟ್ಟು ಇಷ್ಟಪಟ್ಟು ಬಿಡಿಸಿವ್ನಿ, ಇದು ಹೆಂಗಿದೆ ಹೇಳು ಅಂತ ಹೇಳಿದಾಗ ಚಂಪಾ ಅವ್ರು ಹೇಳ್ತಾರೆ, ನಿನ್ನ ಮನಸ್ಸಿನಷ್ಟೇ ಪರಿಶುದ್ಧವಾಗಿದೆ ಅಕ್ಕ ಅಂತ ಮನಸ್ಸಲ್ಲೇ ಅನ್ಕೊಂತಾರೆ ಚಂಪಾ ಅವರು. ಇದು ಮಾಡಿರೋದು ನಮ್ಮ ಗೌಡ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಈಗಲೇ ತೊಗೊಂಡೋಗಿ ತೋರಿಸ್ತೀನಿ ಅಂತ ಹೇಳ್ತಾರೆ ವಿದ್ಯೆಯವರು. ಅಲ್ಲಿ ನೋಡಿದ್ರೆ ದೊಡ್ಡ ಅನಾಹುತನೇ ಆಗಿದೆ. ಇವ್ರು ನೋಡ್ರಿ ಇಷ್ಟು ಖುಷಿಯಾಗಿದೆ. ವಿಷಯ ಗೊತ್ತಾದ್ಮೇಲೆ ಹೆಂಗಿರ್ತಾರೋ ಏನಂತ ಮನಸ್ಸಲ್ಲೇ ಅನ್ಕೋತಾರೆ ಚಂಪಾ ಅವರು. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.